ಹೆಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಆರಾಮಾಗಿರೋ, ನಾನಂತೂ ಆರಾಮು, ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಟೈಮ್ ಬಂದು 5:50 ಆಗಿದೆ. ಸೊ ಐ ಆಮ್ ಗೋಯಿಂಗ್ ಫಾರ್ ಅ ರೈಡ್. ಸೊ ಗೈಸ್, ನೀವು ಆಗಲೇ ತಮ್ನೇಲಲ್ಲಿ ನೋಡಿರ್ತೀರ, ಐ ಆಮ್ ಗೋಯಿಂಗ್ ಫಾರ್ ಅ ವಿಧಾನಸೌಧ ರೈಡ್. ವಿಧಾನಸೌಧ ರೂಟ್ ಆಮೇಲೆ ಹೇಳ್ತೀನಿ. ಸೊ ಈಗ ಕತ್ಲೆ ಇದೆ. ಸೊ ನಮ್ಮ ಜೊತೆ ಇನ್ನೊಬ್ಬರು ಸ್ಪೆಷಲ್ ಗೆಸ್ಟು ಬರ್ತಾಯಿದ್ದಾರೆ. ಅವ್ರು ಯಾರು ಅಂತ ಸದ್ಯದಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಅವ್ರು ನಮಗೆ ಮಾರೇನಹಳ್ಳಿಯಲ್ಲಿ ಸಿಗ್ತಾರೆ. ಸೊ ಹೀ ಈಸ್ ರೈಡಿಂಗ್ ವಿತ್ ಅಸ್ ಫಾರ್ ಫಸ್ಟ್ ಟೈಮ್ ನನ್ನ ಜೊತೆ ರೈಡ್ ಮಾಡ್ತಾಯಿದ್ದಾರೆ. ಸೊ ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಸೊ ಬೆಳಕಾಗಲಿ, ಕತ್ಲೆ ಇದೆ. ಸೊ ಲೆಟ್ಸ್ ಸಿ, ಕಮ್ ಆನ್, ಲೆಟ್ಸ್ ಗೋ. ಗೈಸ್, ಹಿಯರ್ ಈಸ್ ದ ಪರ್ಸನ್ ಬಿಹೈಂಡ್ ದ ಕ್ಯಾಮರಾ. ಯಾರು ಅಂತ ರಿವೀಲ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಇನ್ ಮೈ ಚಾನಲ್. ಸೊ ವೆಲ್ಕಮ್ ಮಿಸ್ಟರ್ ಧನುಷ್. ಹಿ ಈಸ್ ಮೈ ಬ್ರದರ್. ಇವನು ನಮ್ಮ ಅಣ್ಣ. ಸೊ ನೀವು ಯಾವತ್ತೂ ನೋಡಿರಲಿಲ್ಲ ನನ್ನ ವೀಡಿಯೋಲ್ಲಿ. ಫಾರ್ ದ ಫಸ್ಟ್ ಟೈಮ್ ಹಿ ಈಸ್ ಕಮಿಂಗ್ ಟು ಮೈ ವಿಡಿಯೋ. ಸೊ ಹಿ ಈಸ್ ರೈಡಿಂಗ್ ವಿತ್ ಮೀ. ಇವತ್ತು ನನ್ನ ಜೊತೆ ರೈಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 6:30 ಆಯಿತು. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಏನೇನು ಹೇಳ್ಬಿಟ್ಟು ಏನಿಲ್ಲ, ಇಷ್ಟು ದಿವಸ ಆದಮೇಲೆ ಇವತ್ತು ನನ್ನ ವೀಡಿಯೋಗೆ ಜಾಯಿನ್ ಮಾಡ್ಕೊಂಡಿದ್ದಾನೆ. ಏನು ಹೇಳ್ಬೇಕು ಗೊತ್ತಿಲ್ಲ ನನಗೆ, ಬಟ್ ರೈಡ್ ಮಾತ್ರ ಚೆನ್ನಾಗಿರುತ್ತೆ. ಇವತ್ತು ಎಂಜಾಯ್ ಮಾಡ್ತೀವಿ, ಬನ್ನಿ ಹೋಗೋಣ. ಸೊ ರೂಟೆಲ್ಲ ನಿಮಗೆ ಆಮೇಲೆ ಹೇಳ್ತೀನಿ ಹಂಗೆ ಹೋಗ್ತಾ. ಕಮಾನ್, ಲೆಟ್ಸ್ ಗೋ ಇವಾಗ. ಸೊ ಗುರು, ಡ್ರಿಂಕ್ಸ್ ಬ್ರೇಕ್ ಅಂತ ಸೈಡ್ಗೆ ಹಾಕಿದೆ. ಸ್ಪಾರ್ಟನ್ RSV4 ಅದು ಪಾಪ್ಸು. ಡ್ರಿಂಕ್ಸ್ ಬ್ರೇಕ್ ಗಾಟ್ ಅಸ್ ಟುವರ್ಡ್ಸ್ RSV4. ಏನು ಗುರು ಗಾಡಿ, ಅದು ನೆಕ್ಸ್ಟ್ ಲೆವೆಲ್ ಮೆಷೀನು. ಏನು ಇಂಜಿನು, ಏನು ರಂಬಲ್ಲು. ಆ V-twin ಇಂಜಿನ್ ಇದೆಯಲ್ಲ, ಅದು ರಂಬಲ್ಲೇ ಬೇರೆ. ಲೈಕ್ R1M, R1ಅಲ್ಲೂ ಅದೇನೇ ಇರೋದು. ಸೊ ಲೆಟ್ಸ್ ಗೋ. ಹಂಗೆ ವಿ ಆರ್ ನಿಯರ್ ಸೌತ್ ಎಂಡ್ ಸರ್ಕಲ್ ಮೆಟ್ರೋ ಸ್ಟೇಷನ್. ಇದೆಲ್ಲ ಎಷ್ಟು ಮೆಮೊರೀಸ್ ಗುರು, ಎಷ್ಟು ಓಡಾಡಿಲ್ಲ ನಾವು ಇಲ್ಲಿ, ಅದೆಲ್ಲ ಇವಾಗ ತಲೆಗೆ ಬರುತ್ತೆ. ಸಖತ್ ಓಡಾಡ್ಬಿಟ್ಟಿದ್ದೀವಿ. ಗೈಸ್, ಒಂದು ಅದ್ಭುತವಾದ ಜೆಟ್ ನಿಮ್ಮ ಮುಂದೆ, ಫೈಟರ್ ಜೆಟ್ ನೋಡಿ. ನಾವಿದ್ದೀವಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹತ್ರ. ಸೊ ನೋಡಿ, ಇಲ್ಲಿ ಸ್ಟೀಮ್ ಇಂಜಿನ್ ಕೂಡ ಇದೆ. ಸ್ಟೀಮ್ ಇಂಜಿನ್, ಗಜ್ ಸ್ಟೀಮ್ ಇಂಜಿನ್. ಹಂಗೆ ಬರ್ತಾ ಇದ್ವಿ. ಈ ಕಡೆ ಯು ಬಿ ಸಿಟಿ ಹತ್ರ ಬಂದ್ಬಿಟ್ಟು ಹಂಗೆ ಕಿಂಗ್ ಫಿಶರ್ ಟವರ್ ನೋಡ್ಕೊಂಡು ಆಮೇಲೆ ಆ ಕಡೆ ವಿಧಾನಸೌಧಕ್ಕೆ ಹೋಗೋಣ ಅಂತ ಬಂದಿದ್ದೆ. ಸೆಂಟ್ ಜೋಸೆಫ್ ಸ್ಕೂಲ್ ಗ್ರೌಂಡಲ್ಲಿದ್ದೀವಿ. ಸೊ ಇಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ. ಹಂಗೆ ಒಳಗಡೆ ಬಂದು ನೋಡೋಣ, ಮ್ಯಾರಥಾನ್ ನಡೀತಿದೆ. ಮ್ಯಾರಥಾನ್ ಒಳಗಡೆ ಬಂದು ನೋಡೋಣ ಅಂತ ಬಂದಿದ್ದೀವಿ. ಸೊ ಅಪೋಸಿಟ್ ನೋಡ್ತಿರ್ಬೋದು, ದಟ್ ಈಸ್ ಪೆಂಟ್ ಹೌಸ್ ಕಾಣಿಸ್ತಿದೆ ಅಲ್ಲಿ. UB ಸಿಟಿ ದಿ ಕಲೆಕ್ಷನ್. ಲಾಕ್ ಮಾಡಿಲ್ಲ, ಸೈಕಲ್ ಲಾಕ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಬರೋ ಐಡಿಯಾನೇ ಇರಲಿಲ್ಲ ನಮಗೆ. ಒಂದೇನಂದರೆ, ಆನ್ ದಿ ವೇ ಹೋಗ್ತಾ UB ಸಿಟಿ ಎದುರುಗಡೆ ಮ್ಯಾರಥಾನ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಸೊ ನೋಡೋಣ ಹೆಂಗಿರುತ್ತೆ ಮ್ಯಾರಥಾನ್. ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಮ್ಯಾರಥಾನ್ ಯೂಶ್ವಲಿ ಹೆಂಗಿರುತ್ತೆ ಅಂತ. ಇಲ್ಲಿ ನೋಡಿ, ಫುಲ್ DJ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಅಂತ ಬಂದಿದ್ದೀವಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಇಲ್ಲಿಂದ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಆ ಕಡೆ ಮತ್ತೆ 10 ಕಿಲೋಮೀಟರ್ಸ್ ಇದೆಯಂತೆ, 11 ಕಿಲೋಮೀಟರ್ಸ್ ಒಂದು, ಅಂದರೆ 5 ಕಿಲೋಮೀಟರ್ಸ್ ಒಂದಂತೆ. ಇಲ್ಲಿ ನೋಡಿ, ವಾರ್ಮ್ ಅಪ್ ಎಕ್ಸಸೈಸ್ ಅಂತ ಡ್ಯಾನ್ಸ್ ಮಾಡ್ಸವ್ರೆ DJ ಹಾಕ್ಕೊಂಡು. ಪಾರ್ಟಿಸಿಪೇಟ್ ಮಾಡಿದವ್ರೆಲ್ಲರಿಗೂ ಮೆಡಲ್ಸ್ ಇದೆ. ಸೊ ನೋಡ್ತಾ ಇರ್ಬೋದು ಅಪೋಸಿಟ್ಟು UB ಸಿಟಿ.
ಹೆಲಿಪ್ಯಾಡ್ ಕಾಣಿಸ್ತಿದೆ ಇಲ್ಲಿ. ಝೂಮ್ ಮಾಡೋಣ. ಹೆಲಿಪ್ಯಾಡ್ ಆ ಕಡೆ, ಹೆಲಿಪ್ಯಾಡ್ ಅಲ್ಲೊಂದಿದೆ ಹೆಲಿಪ್ಯಾಡು. ಎಸ್, ನೋಡಿದ್ರು ಸ್ಟೇಜ್ ಅಂತ ಕೊಟ್ಟಿರೋದು. ನಾನು 3 ಸ್ಟೇಜ್ ಅನ್ಕೊಂಡಿದ್ದೆ, 5, 7, 10 ಅಂತ. ಬಟ್ ಇಲ್ಲಿ 7 ಮತ್ತು 10 ಎರಡೇ ಇರೋದು. ಓಕೆ ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲರೂ ಕಂಪಲ್ಸರಿ ಮೆಡಲ್ ಕೊಡ್ತಾರೆ. ಓಕೆ. ಸೆಂಟ್ ಜೋಸೆಫ್ ಸ್ಕೂಲ್ ಮೋಸ್ಟ್ಲಿ ಆನ್ಲೈನಲ್ಲಿ ಮಾಡಬೇಕಿತ್ತು ಅನ್ಸುತ್ತೆ, ನಮಗೂ ಗೊತ್ತಿರಲಿಲ್ಲ. ರಿಜಿಸ್ಟ್ರೇಷನ್ ಆನ್ಲೈನಲ್ಲಿ. ಯಾರು ಡ್ರೆಸ್ ತೋರಿಸಿದ್ದಾರೆ, ನೋಡ್ಕೊಬರೋಣ. ಟಿ ಶರ್ಟ್ ಕೊಟ್ಟರೆ ಇಸ್ಕೊಬರೋಣ. IQVIA ಮ್ಯಾರಥಾನ್. ಐ ಲವ್ IQVIA. ಹಂಗಿದೆ ಸೀನು. ಸ್ಪಾಟ್ ರಿಜಿಸ್ಟ್ರೇಷನ್ ಇಲ್ಲ ಅನ್ಕೊಂಡು ಬಂದ್ವಿ. ನೋಡ್ರೆ ರಮೇಶ್ ನೋಡಿದ್ವಿ. ನೋಡಿ ಸ್ಟೇಡಿಯಂ ಲೈಟ್ಸ್ ಕಾಣಿಸ್ತಾ ಇದೆಯಾ, ಸೈಕಿದೆ. ಬಾಗ್ಮನೆ ಆ ಕಡೆ ಆಪೋಸಿಟ್. ಸೊ ನೋಡೋಣ ಸ್ಪಾಟ್ ರಿಜಿಸ್ಟ್ರೇಷನ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀವಿ. ಸಿಗ್ತಾ ಇಲ್ಲ. ಲಾಸ್ಟಲ್ಲಿ ಅಂತ ಅಂದರು. ನೋಡ್ರೆ ಲಾಸ್ಟ್ ಇದೇನೆ, ಇಲ್ಲಿ ಏನು ಸಿಗಲಿಲ್ಲ. ಇಲ್ಲೇನಾ? ಲೆಟ್ಸ್. ಸೊ ಗೈಸ್, ಒಳಗಡೆ ನೋಡಿದ್ದಾಯಿತು. ಇಲ್ಲೊಂದು ಸ್ಟೇಜ್ ಹಾಕಿದ್ದಾರೆ. ಸೊ ಎಲ್ಲ ಮ್ಯಾರಥಾನ್ ರೆಡಿ ಆಗಿದ್ದಾರೆ. ರೇಸ್ ಫಾರ್ 7. ಸೊ ಸ್ಟೇಜ್ So guys, Ramesh Arvind is also with Race for 7. He is leading the team lead ಮಾಡ್ತಾ ಇದ್ದಾರೆ. ಫೋಟೋ ತೆಗೆಸ್ಕೊಂತವ್ರೆ ಎಲ್ಲ. ನಾನೆಲ್ಲ ಧನುಷ್. ನಡಿ. ಸೊ ಗೈಸ್, ನೋಡಿದ್ರಲ್ಲ, ಈ ಥರ ಇದೆ ಸೀನು. ಸೊ ರೈಡ್ ಫಾರ್ 7 ಅಂತೆ. ಏನಕ್ಕೋ ಬಂದಿದ್ವಿ. ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಚೀಫ್ ಗೆಸ್ಟ್ ಲೀಡ್. ಏನಕ್ಕೋ ಬಂದಿದ್ವಿ, ಏನು ನೋಡ್ಕೊಂಡು ಬಂದಿದ್ದು. ಸೊ ಬನ್ನಿ, ಸೀಟ್ ನೋಡೋಣ ಅಂದ್ರೆ ಹೆಂಗಿದ್ರು ಕತ್ಲಾಗಿತ್ತಲ್ಲ, ಇವಾಗ ಬೆಳಕಾಯ್ತು. ನಡೆಯುತ್ತೆ ಬನ್ನಿ. 699 ಕಟ್ಬೇಕಂತೆ. ಸ್ಕ್ಯಾನ್ ಮಾಡ್ಕೊಂಡು ಹಂಗೆ ಬಂದಿದ್ದೀನಿ. ಸರಿ, ಕಮಾನ್ ಲೆಟ್ಸ್ ಗೋ. ಸೊ ನಾವು ಮತ್ತೆ ನಮ್ಮ ಸೈಕ್ಲಿಂಗ್ ಸ್ಟಾರ್ಟ್ ಮಾಡೋಣ ವಿತ್ ಅವರ್ ಸೈಕಲ್ಸ್. ಎಲ್ಲ ಇಲ್ಲಿ ನಿಂತಿದ್ದಾರೆ. ಎರಡೇ ಇರೋದು ನಮಗೆ ಸೈಕಲ್. ಇವಾಗ ನೋಡಿ, ಇಲ್ಲಿ ಯಾವುದೂ ಇಲ್ಲ. ಬನ್ನಿ. ಕಂಠೀರವ ಸ್ಟೇಡಿಯಂ ಗೈಸ್. ಟಾಟಾ WPLಗೆ ರೆಡಿ ಮಾಡ್ಕೊಂಡಿದ್ದಾರೆ. WPLಗೆ ಗೇಟ್ 14 ಹತ್ರ ಇದ್ದೀವಿ. ಈ ಕಡೆ ಕಬ್ಬನ್ ಪಾರ್ಕು, ಈ ಕಡೆ ಮ್ಯಾರಥಾನ್ ಅವಾಗಲೇ ತೋರಿಸುವಲ್ಲ, ಅದು ಇವಾಗ ಓಡ್ತಾ ಇದ್ದಾರೆ ಎಲ್ಲ. ಸ್ಟಾರ್ಟೆಡ್ ದ ಮ್ಯಾರಥಾನ್ ಐ ಲವ್ 7 ಅಂತೆ. ಹೆಲ್ತ್ಗೋಸ್ಕರ ಒಂದು ಮ್ಯಾರಥಾನ್ ನಡೆಸ್ತಾ ಇದ್ದಾರೆ. ಸೊ ವಿ ಆರ್ ನಿಯರ್ ಚಿನ್ನಸ್ವಾಮಿ ಸ್ಟೇಡಿಯಂ. ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಬ್ರೋ ಇದ್ದಾರೆ. ಬ್ರೋ ನಿಮಗೆ ಎಲ್ಲ ವಿಷಯ ಹೇಳ್ತಾರೆ. ಯಾಕಂದರೆ ನಾನು ಅಷ್ಟು ಕ್ರಿಕೆಟ್ ಎಂತೂಸಿಯಸ್ಟ್ ಇಲ್ಲ. ಇವನು ಅವಾಗಿಂದ ಸ್ವಲ್ಪ ಕ್ರಿಕೆಟ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದ. ಸೊ ಬನ್ನಿ, ಅವನ ಹತ್ರನೇ ಕೇಳಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾವಿವಾಗ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಎಲ್ಲ ಕಡೆ ಸುತ್ತಾಕೊಂಡು ಕೊನೆಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬಂದಿದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ನಮಗೆ ಗೊತ್ತಿರೋಂಗೆ ಬೆಂಗಳೂರಲ್ಲೇ ಫಸ್ಟ್ ಸ್ಟೇಡಿಯಮ್ಮು ಕ್ರಿಕೆಟ್ಗಂತ ಕಟ್ಕೊಂಡಿರೋದು. ಸೊ ಇಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಮ್ಯಾಚಸ್ಸು. ಅದು ಬಿಟ್ಟರೆ ಇಲ್ಲಿ ಜಾಸ್ತಿ ಡೊಮೆಸ್ಟಿಕ್ ಟೂರ್ನಮೆಂಟ್ಸ್ಗಳು ನಡೆಯುತ್ತೆ. ಸೊ ಈಗ ಸದ್ಯಕ್ಕೆ ಇಲ್ಲಿ WPL ನಡೀತಾ ಇದೆ, ವಿಮೆನ್ಸ್ ಪ್ರೀಮಿಯರ್ ಲೀಗ್. IPL ಥರ ವಿಮೆನ್ಸ್ ಅವ್ರಿಗೆ ಮಾಡಿರೋದು. ಮೊನ್ನೆಯಿಂದ ಸ್ಟಾರ್ಟ್ ಆಗಿರೋದು. ಫಸ್ಟ್ ಮುಂಬೈ ಮ್ಯಾಚ್ ಇತ್ತು, ಮುಂಬೈ ಅವ್ರ ಜೊತೆ. ಅದಾದಮೇಲೆ ನಮ್ಮದು ನಿನ್ನೆ ಇತ್ತು ಮ್ಯಾಚು RCBದು. ಮುಂಬೈಯಲ್ಲಿ ಅಂತೂ ಮಾತ್ರ ಸಕ್ಕದಾಗಿ ಗೆದ್ರು ಮುಂಬೈ ಅವರು. ಲಾಸ್ಟ್ ಬಾಲ್ ಫಿನಿಶ್ ಅನ್ಬೋದು, ನೇಲ್ ಬೈಟಿಂಗ್ ಫಿನಿಶ್ ನಿಮ್ಗೆ. ಅದು 1 ಬಾಲ್ 5 ರನ್ನಲ್ಲಿ 6 ಹೊಡೆದು ಮ್ಯಾಚ್ ಗೆಲ್ಸಿದ್ದು ಸಂಜನಾ ಅವರು, ನಮ್ಮ ಕರ್ನಾಟಕದವರು. ಸೊ ಪ್ರೌಡ್ ಅನಿಸುತ್ತೆ. ಮತ್ತು ನೆನ್ನೆ ಕೂಡ ಅಷ್ಟೇ ನೇಲ್ ಬೈಟಿಂಗ್ ಫಿನಿಶು ಸಕ್ಕದಾಗಿತ್ತು. ನೆನ್ನೆನೂ ಅವ್ರಿಗೆ UP ವಾರಿಯರ್ಸ್ಗೆ 1 ಬಾಲ್ಗೆ ಸೇಮ್ 5 ರನ್ ಬೇಕಾಗಿತ್ತು. ಲಾಸ್ಟ್ ಬಾಲಲ್ಲಿ ನಾವು ಗೆದ್ದಿದ್ದೀವಿ.
RCB ಅವರು. ಸೊ ನೀವು ನೋಡ್ಬೋದು ಇದು ಸ್ಟೇಡಿಯಂ ಎಂಟ್ರೆನ್ಸ್ ಇಲ್ಲಿ ಈ ಕಡೆ. ಸೊ ಇನ್ನೂ 13 ಮ್ಯಾಚ್ ಇದೆ ಬೆಂಗಳೂರಲ್ಲೇ, ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ, ಎವ್ರಿ ಡೇ ನಡೀಯುತ್ತೆ. ಇವತ್ತೊಂದು ಮ್ಯಾಚ್ ಇದೆ. ಸೊ ಯಾರನ್ನ ಫ್ರೀ ಆಗಿದ್ದವರು ಬಂದು ನೋಡ್ರಿ, ಎಂಜಾಯ್ ಮಾಡಿ. ಬರೀ IPL ಮಾತ್ರ ಸಪೋರ್ಟ್ ಮಾಡೋದಲ್ಲ, ವಿಮೆನ್ಸ್ ಪ್ರೀಮಿಯರ್ ಲೀಗ್ನು ಸಪೋರ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ನೋಡಿ ನಮ್ಮ ಸ್ಮೃತಿ ಮಂದಣ್ಣ ನಮ್ಮ ಫೇವ್ರೆಟ್ ಕ್ರಿಕೆಟರ್, ಸಕ್ಕತ್ತಾಗಿದೆ. ಬನ್ನಿ ಎಂಜಾಯ್ ಮಾಡ್ಕೊಳ್ಳಿ. ಎಂಟರ್ಟೈನ್ಮೆಂಟ್ಗಂತೂ IPL ಆಗಲಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಆಗಲಿ ಎರಡರಲ್ಲೂ ಕಮ್ಮಿ ಇರೋದು ಎಂಟರ್ಟೈನ್ಮೆಂಟು. ಸಕ್ಕತ್ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಷ್ಟು ಹೇಳ್ಬೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ. ನಾನು ಲಾಸ್ಟ್ ಟೈಮ್ ಒಂದು ಸಲ ಇದಕ್ಕೆ ಬಂದಿದ್ದೆ RCB ಮ್ಯಾಚ್ ನೋಡೋಕ್ಕೆ ಕೋಲ್ಕತ್ತಾ ಮೇಲೆ. ಬಟ್ ಬೆಟರ್ ಲಕ್, ನಾವು ಅವತ್ತು RCB ಮ್ಯಾಚ್ ಸೋತಿದ್ವಿ, ಪರವಾಗಿಲ್ಲ. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಒಂಥರ ಒಳಗಡೆ ಎಂಟ್ರ್ ಆಗ್ತಾಯಿದ್ರೆ ಗೂಸ್ ಬಂಪ್ಸ್ ಹಂಗೆ ಹೆಂಗೆ ಬರುತ್ತೆ ಅಂದರೆ ಸಖತ್ ಗೂಸ್ ಬಂಪ್ಸ್ ಬರುತ್ತೆ ನೋಡಿ. ಇದು ಎಂಟ್ರೆನ್ಸು. ಓಕೆ, ಸೊ ಗೈಸ್ ಇವಾಗ ನಾವು ಆಲ್ಮೋಸ್ಟ್ ವಿಧಾನಸೌಧ ಹತ್ರ ಬಂದಾಯಿತು. ಸೊ ಈಗ ಒಳಗಡೆ ಹೋಗಬೇಕು. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇಲ್ಲಿ ಒಳಗಡೆ ಸ್ಟ್ರೈಟ್ ಹೋಗ್ಬೇಕಾಗುತ್ತೆ. ಸೊ ಡೈರೆಕ್ಟ್ ಸಿಗೋಣ ಡೈರೆಕ್ಟಾಗಿ ವಿಧಾನಸೌಧ ಮುಂದೆ. ಸೊ ಬನ್ನಿ, ಲೆಟ್ಸ್ ಗೋ. ಗುರು ಏನಿದು ವೈ ಗಾಡ್ ಫಾರ್ ಮೀ. ನೋಡಿ ಇನ್ನೇನು ವಿಧಾನಸೌಧ ರೀಚ್ ಆಯ್ತೈತೆ, ಅಷ್ಟರಲ್ಲೇ ಸೈಕಲ್ ಚೈನು ಶಿಫ್ಟ್ ಆಗೈತೆ ಆ ಕಡೆಗೆ. ಹಿಂಗಾಗಿ ಬರ್ತಾಗಿತ್ತಲ್ಲ ಗುರು. ಇನ್ನೇನು ವಿಧಾನಸೌಧ ಹೋಗ್ತೈತೆ ಗುರು, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇನೆ. ಅಷ್ಟರಲ್ಲಿ ಈ ಥರ ಆಗಿದೆ ಅಂದರೆ ಏನು ಮಾಡೋಣ. ಸೊ ಇನ್ನೆಲ್ಲ ಕೈ ನೋಡಿ ಗಲೀಜಾಗ್ತಾಯಿದೆ. ಸೊ ಒಳ್ಳೆ ಕತೆ ಗುರು. ಇರಿ ಮಾಡಿಬಿಟ್ಟು ಹೊರಡೋಣ. ಈ ಕಡೆ ಎಲ್ಲ ಮ್ಯಾರಥಾನ್ಗೆ ಅಂತ ಬ್ಲಾಕ್ ಮಾಡಿದ್ದಾರೆ ರೋಡು, ಆ ಕಡೆನೇ ಅವ್ರಿಗೆ ಲೆಫ್ಟ್ ಕೊಡ್ತಿದ್ದಾರೆ. ಸೊ ಇವಾಗ ಈ ಕಡೆ ಇದ್ದೀವಿ ನಾವು. ಸೊ ಇದು 2 ವೇ ಮಾಡಿದ್ದಾರೆ ಇವಾಗ ರೋಡು. ಸೊ ವಿ ಆರ್ ನಿಯರ್ ವಿಧಾನಸೌಧ. ಡಾಕ್ಟರ್ ಅಂಬೇಡ್ಕರ್ ರೋಡಲ್ಲಿದ್ದೀವಿ. ವಿಧಾನಸೌಧ ಮುಂದ್ಗಡೆ ಇವಾಗ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಫಾಸ್ಟ್ ಮೋಷನಲ್ಲಿ ನೋಡ್ಕೊಬಂದಿದ್ನ. ಸೊ ಗೈಸ್ ನಾವಿದ್ದೀವಿ ದ ಮೆಜೆಸ್ಟಿಕ್ ವಿಧಾನಸೌಧ ಮುಂದೆ. ಸೊ ನೋಡ್ತಾ ಇರ್ಬೋದು. ಸೊ ಗೈಸ್ ಇದನ್ನ ಹಾರ್ಟ್ ಆಫ್ ಬೆಂಗಳೂರು ಅಂತಲೂ ಕರೀತಾರೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಲೆಜಿಸ್ಲೇಟಿವ್ ಹೌಸ್ ಅಂತಲೂ ಕರೀತಾರೆ. ಸೊ ಇದ್ರ ಡೈಮೆನ್ಷನ್ ನೋಡ್ತಾ ಇರ್ಬೋದು. ಈ ಡೈಮೆನ್ಷನ್ ನೋಡಿದ ತಕ್ಷಣ ಒಂಥರ ಅನಿಸುತ್ತೆ, ಏನು ಗುರು ಇಷ್ಟು ದೊಡ್ಡದಾಗಿದೆಯಲ್ಲ, ಮ್ಯಾಸಿವ್ ಇದೆಯಲ್ಲ. ಸೊ ಏನಿರ್ಬೋದು ಇದ್ರ ಡೈಮೆನ್ಷನ್ ಅಂತ. ಸೊ ಗೊತ್ತಿರಂಗೆ 5,50,505 ಸ್ಕ್ವೇರ್ ಫೀಟ್ ಇದೆ. ಎಲ್ಲ 5 ಹಾಕ್ಬಿಟ್ಟವ್ರೆ. ಸೊ ಇದನ್ನು ಆರ್ಕಿಟೆಕ್ಟ್ ಯಾರಪ್ಪ ಅಂತ ಕೇಳಿದ್ರೆ ಕೆಂಗಲ್ ಹನುಮಂತಯ್ಯ ಅವರು. ಸೊ ಈ ಕೆಂಗಲ್ ಹನುಮಂತಯ್ಯ ಯಾರಂದರೆ ಸೆಕೆಂಡ್ ಚೀಫ್ ಮಿನಿಸ್ಟರ್ ಆಗಿದ್ರು ಕರ್ನಾಟಕಕ್ಕೆ. ಸೊ ಅದ್ರ ಐಡಿಯಾ ಬಂದಿದ್ದು ಯಾರಿಗೆ ಅಂತ ಅಂದರೆ ಕ್ಯಾಸಂಬಲ್ಲಿ ಚೆಂಗಲ್ರಾಯ ರೆಡ್ಡಿ ಅಂತ. ಸೊ ಅವ್ರು ಬಂದು ಫಸ್ಟ್ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿದ್ದರು. ಸೊ ಇದರ ಹೈಟ್ ಬಂದು 46 ಮೀಟರ್ ಇದೆ. ಆಮೇಲೆ ಜಸ್ಟ್ ಲುಕ್ ಎಟ್ ದಿಸ್. ಇದು ಯಾವ ಮೆಟೀರಿಯಲ್ ಅಂತ ಅಂದ್ಕೊಂಡ್ರೆ, ಸೊ ಈ ಮೆಟೀರಿಯಲ್ ಬಂದು ಗ್ರೆನೈಟ್ ಗೈಸ್, ಗ್ರೆನೈಟು. ಸೊ ಈ ಗ್ರೆನೈಟ್ ಎಲ್ಲಿಂದ ತರಿಸಿದ್ದು ಅಂತ ಅಂದರೆ ಮಾಗಡಿಯಿಂದ ಪಿಂಕ್ ಗ್ರೆನೈಟ್ ತರಿಸಿದ್ರು, ಆ್ಯಂಡ್ ದೆನ್ ತುರುವೇಕೆರೆಯಿಂದ ಬ್ಲ್ಯಾಕ್ ಗ್ರೆನೈಟ್ ತರಿಸಿದ್ದಾರೆ. ಸೊ ಅದರಿಂದ ಈ ಫುಲ್ ಕನ್ಸ್ಟ್ರಕ್ಷನ್ ನಡೆಸಿದ್ದಾರೆ. 1952ಇಂದ 1956 ತನಕ ನಡೆಸಿದ್ದಾರೆ ಕನ್ಸ್ಟ್ರಕ್ಷನ್ನು. ನೋಡ್ತಾ ಇರ್ಬೋದು, ಹೆವಿ ಮ್ಯಾಸಿವ್ ಆಗಿದೆ ಗುರು. ಈ ಜಸ್ಟ್ ವೀಡಿಯೋಲ್ಲಿ ನಂಗೆ ಕಾಣಿಸುತ್ತೆ ಅಷ್ಟೇ. ಸೊ ಹತ್ರ ಬಂದು ನೋಡಿದ್ರೆ ಹೆವಿ ಹೈಕ್ ದೊಡ್ಡದಿದೆ. ಸೊ ಇದು ನೋಡ್ತೀರಲ್ಲ, ಇದು ಮತ್ತು ಇದನ್ನೆಲ್ಲ ಇವಾಗ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಗೈಸ್ ದೆನ್ ಇನ್ನೊಂದು ಹೇಳಬೇಕು, ಕಾಂಟ್ರಾಕ್ಟ್ರ್ ಯಾರಂತ ಅಂದರೆ KPWD ಅಂತ. ಸೊ ಇದರ ಕಾಂಟ್ರಾಕ್ಟ್ರು ಏನಂದರೆ ಇದು ಐಡಿಯಾನೇ ಫಸ್ಟ್ ಐಡಿಯಾ ಬಂದಿದ್ದು ಕ್ಯಾಸಂಬಲ್ಲಿ ಚೆಂಗಲ್ರಾಯ ಅಲ್ವಾ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು ಸೆಕೆಂಡ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಆದಂಥ ಕೆಂಗಲ್ ಹನುಮಂತಯ್ಯ ಅವರು.
ಸೊ ವಿ ಆರ್ ನಿಯರ್ ದ ಮೆಜೆಸ್ಟಿಕ್ ವಿಧಾನಸೌಧ. ಎಷ್ಟು ಹದ್ದುಗಳು ಓಡಾಡ್ತಾವಲ್ಲ, ಬಟ್ ಕ್ರೇಜಿ ಇದೆ. ಸೊ ಈಗ ಟೈಮ್ ಬಂದು 7:45 ಆಗ್ತಿದೆ ಆಲ್ಮೋಸ್ಟು. ಸೊ ಇನ್ನೇನು ನಾವು ಇಷ್ಟೊತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಸೊ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ದು, ಚೆಕ್ ಮಾಡಿ. ಮತ್ತು ಧನುಷ್ದು ಇನ್ಸ್ಟಾಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ಹೆಂಗಂದರೆ ನಮ್ಮ ಮನೆಯಿಂದ ಇಲ್ಲಿ ವಿಧಾನಸೌಧಕ್ಕೆ 12 ಕಿಲೋಮೀಟರ್ಸ್ ಆಗುತ್ತೆ ಟೋಟಲು. ನಾವಿಲ್ಲೊಂದು ಸ್ವಲ್ಪ ಸುತ್ತಾಡ್ಕೊಂಡು ಬಂದಿದ್ದರಿಂದ 15 ಕಿಲೋಮೀಟರ್ಸ್ ಆಗಿದೆ. ಸೊ ಆ ಸ್ಟ್ರಾವಾ ಆ್ಯಪ್ ಇದೆಯಲ್ಲ, ಸ್ಟ್ರಾವಾ ಆ್ಯಪ್ಲು ಲಿಂಕಲ್ಲಿ ಕಳಿಸಿರ್ತೀನಿ, ಚೆಕ್ ಮಾಡಿ. ಸೊ ಹಂಗೆ ಟ್ರಾವೆಲ್ ಅಂತ ಬಂದರೆ ನಿಮಗೆ ಒಂದು ಮೆಟ್ರೋ ಸ್ಟೇಷನ್ ಇದ್ದಾವೆ. ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ಅಂತ, ವಿಧಾನಸೌಧ ಅಂತಲೂ ಕೇಳ್ಬೋದು. ಇಟ್ಸ್ ಕ್ವೈಟ್ ನಾರ್ಮಲ್. ಹಂಗೆ ನೋಡಿ, ಈ ಕಡೆ ಹಿಂದೆ ಕಾಣಿಸ್ತಿಲ್ಲ ಅನಿಸುತ್ತೆ, ಈ ಕಡೆ ಹಿಂದೆ 2 ಮೆಟ್ರೋ ಸ್ಟೇಷನ್ ಇದೆ, ಎಕ್ಸಿಟ್ ಮತ್ತು ಎಂಟ್ರೆನ್ಸು. ಸೊ ಈ ಕಡೆನೂ ಅಪೋಸಿಟ್ ಸೈಡು ಒಂದು ಎಂಟ್ರೆನ್ಸ್ ಎಕ್ಸಿಟ್ 2 ಇದೆ. ಸೊ ಈಸಿ ಫಾರ್ ಟ್ರಾವೆಲಿಂಗ್. ಅಲ್ಲೇ ಇಳಿದು ಅಪೋಸಿಟೇ ಬಂದುಬಿಡ್ಬೋದು. ಸೊ ಗೈಸ್, ಇನ್ನೊಂದು ಇದು ವಿಧಾನಸೌಧ ಬಂದು ಈಸ್ಟ್ ಫೇಸಿಂಗ್ ಫಸೈಡು. ಸೊ ಅಪೋಸಿಟೇ ಹೈಕೋರ್ಟ್ ಇದೆ. ಕಬ್ಬನ್ ಪಾರ್ಕ್ ಒಳಗಡೆನೇ ಇರೋದು ಹೈಕೋರ್ಟು. ಸೊ ದಿಸ್ ವಾಸ್ ಅವರ್ ರೈಡ್. ಮತ್ತು ಈ ಕಡೆ ಹಿಂದೆ ಕಾಣಿಸ್ತಿದೆಯಲ್ಲ, ಯಾವುದು ಇದು ದಟ್ ಈಸ್ ವಿಕಾಸ್ ಸೌಧ ಅಂತೆ. ಸೊ ಗುರು, ವಿಧಾನಸೌಧಲ್ಲೇ ಎಲ್ಲ ಥರದ್ದು ಡಿಸಿಷನ್ನು ವಿಧಾನಸೌಧಲ್ಲೇ ತೊಗೊಳ್ಳೋದು. ಎಂಥ ಬಿಲ್ಡಿಂಗ್ ಅಲ್ವಾ? ಸೊ ಬಿಲ್ಡಿಂಗ್ ಮುಂದೆ ನಿಂತಿದ್ದೀವಲ್ಲ. ಸೊ ಪ್ರತಿಯೊಂದು ನಮ್ಗೆ ಅಪೋಸಿಟಲ್ಲಿ ಹೈಕೋರ್ಟ್ ಇದೆ, ಹಿಂದೆಗಡೆ ವಿಧಾನಸೌಧ, ಪಕ್ಕದಲ್ಲಿ ವಿಕಾಸಸೌಧ. ಆ ಕಡೆ ನೋಡಿದ್ರೆ ಆ ಕಡೆ ಪೆಂಟ್ ಹೌಸು ಅದು ಇದು ಎಲ್ಲ ಇದ್ದಾವೆ. ಲೈಕ್ ಪ್ರೆಸ್ಟೀಜ್ ಗ್ರೂಪ್ಸ್ ಅವ್ರದ್ದು ಎಷ್ಟೊಂದು ಅಪಾರ್ಟ್ಮೆಂಟ್ಗಳಿದ್ದಾವೆ. ಮತ್ತು UB ಸಿಟಿ ಎಲ್ಲ ಕಡೆ ಇದೆ. ಏನು ಆರ್ಟ್ ಸ್ಪಾಟ್ ಅಂದರೆ ಇದು, ಅದಕ್ಕೆ ಅನಿಸುತ್ತೆ ಹಾರ್ಟ್ ಆಫ್ ದ ಬೆಂಗಳೂರು ಅಂತ ಕರೆಯೋದು. ಸಂಡೇ ಔಟಿಂಗ್ಗೆ ಒಂಥರ ಸಖತ್ ಪ್ಲೇಸ್ ಇದು. ಇಲ್ಲಿ ಬಂದರೆ ವಿಧಾನಸೌಧ ಫೋಟೋ ಶೂಟ್ ಮಾಡ್ಬೋದು ನೀವು, ವಿಧಾನಸೌಧ ತೋರಿಸ್ಬೋದು. ಎದುರುಗಡೆ ಹೈಕೋರ್ಟು, ಪಕ್ಕದಲ್ಲಿ ವಿಕಾಸಸೌಧ, ಹಿಂದೆಗಡೆ ಕಬ್ಬನ್ ಪಾರ್ಕು, ಚಿನ್ನಸ್ವಾಮಿ ಏನಿಲ್ಲ ಹೇಳಿ, ಕಂಠೀರವ ಸ್ಟೇಡಿಯಮ್ಮು, ಲಾಲ್ ಬಾಗು, ಏನಿಲ್ಲ, ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು, ಎಲ್ಲ ಒನ್ ಡೇ ಔಟಿಂಗ್ ಕಂಪ್ಲೀಟ್ ಸಕ್ಕತ್ತಾಗಿರುತ್ತೆ ಇಲ್ಲಿ ಬಂದರೆ. ಎಸ್, ಎಲ್ಲ ವಾಕೇಬಲ್ ಡಿಸ್ಟೆನ್ಸು, ಎಲ್ಲ ಕಡೆ ವಾಕ್ ಮಾಡ್ಬೋದು. ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು 500 ಮೀಟರ್ಸ್ ವಾಕ್ ಮಾಡ್ಬೋದು ಅಷ್ಟೇ ಎಲ್ಲ ಕಡೆ. ಎಸ್, ಆರಾಮಾಗಿ ವಾಕ್ ಮಾಡ್ಬೋದು. ಸೊ ಇನ್ನೇನು ಹೇಳೋಣ. ಮತ್ತು ಧನುಷ್ಗೆ ಫುಲ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ಬಿಟ್ಟೈತೆ ಫೋಟೋಸ್ ತೆಗಿಯೋಕ್ಕೆ. ಎಲ್ಲಾರ್ದು ಫೋಟೋಸ್ ತೆಗಿತಾವನೆ, ಆವಾಗಲೇ ತೆಗೆದ ಸಕ್ಕದಾಗಿ ಬಂದಿದೆ ಅಂತ ರಿವ್ಯೂ ಕೊಟ್ಟವ್ರೆ. ಸೊ ಇವಾಗ ಇನ್ನೂ 3 ಜನ ಆ್ಯಡ್ ಆಗೋರಂತೆ. ಸೊ ತೆಗಿಸೋಕ್ಕೆ ನಿಲ್ಲಿಸ್ತವನೆ. ನೋಡ್ರ ಅಲೈನ್ಮೆಂಟು. ಸೊ ನೋಡ್ತಾ ಇರ್ಬೋದು, ಹೆವಿ ಪ್ಲೇಸ್ ಮಾತ್ರ ಮಸ್ಟ್ ವಿಸಿಟು. ಸೊ ಗೈಸ್, ನೋಡಿದ್ರಲ್ಲ, ಹಿಂಗಿತ್ತು ನಮ್ಮ ರೈಡು. ಸೊ ನೆಕ್ಸ್ಟ್ ರೈಡು ಯಾವ ಕಡೆ ಅಂದರೆ ಕಬ್ಬನ್ ಪಾರ್ಕ್ ಒಳಗಡೆ ಹೋಗೋಣ. ಕಬ್ಬನ್ ಪಾರ್ಕ್ ಒಳಗಡೆ ಹೋಗಿ ಒಂದು 2 ರೌಂಡ್ ಹಾಕ್ಕೊಳ್ಳೋಣ. ರೌಂಡ್ ಹಾಕ್ಕೊಂಡು ಸೊ ನೆಕ್ಸ್ಟು ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ಏನು ಹೇಳ್ದ ಪ್ರಸಾದು. ಏನಕ್ಕೆ ಅಂದರೆ ಚಿಕ್ಕಪೇಟೆ ಸೈಕಲ್ಗೆ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ತಗೋಬೇಕಿತ್ತು. ಏನೇನಂತಂದರೆ ಒಂದು ಗ್ಲೌಸ್ ಏನು ಮ್ಯಾಂಡ್ರೇಟರಿ ಇಲ್ಲ, ನೋಡೋಣ ಜಸ್ಟು. ಸೊ ಇದು ಬ್ರೇಕ್ ಪ್ಯಾಡ್ಸ್ ತೊಗೋಬೇಕಿತ್ತು, ಮೇಜರಾಗಿ ಬ್ರೇಕ್ ಪ್ಯಾಡ್ಸ್ ತೊಗೊಂಡು, ಹಂಗೆ ಗ್ರಿಪ್ಪರ್ಸ್ ತೊಗೋಬೇಕಿತ್ತಂತೆ, ಹ್ಯಾಂಡಲ್ ಬಾರ್ ಗ್ರಿಪ್ಪರ್ಸು, ಅದನ್ನು ತೊಗೊಂಡು ಸೊ ಹಂಗೆ ಒಂದು ನೋಡಿಕೊಂಡು ಸ್ವಲ್ಪ ಬರೋಣ. ಸೊ ಬನ್ನಿ, ವಿಧಾನಸೌಧ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಲೆಟ್ಸ್ ಗೋ ಟು ಕಬ್ಬನ್ ಪಾರ್ಕ್. ಎಸ್.